ಇದು ಒಂದು ಒಳಗಡೆ ನಡೆಯೋದು ಒಂದು 17 ವರ್ಷ 4 ತಿಂಗಳಾಗಿರುತ್ತೆ ಗೊತ್ತಾಯ್ತಾ. ಮಗು ಅವಳು ಹೆಣ್ಣು ಮಗಳು ಬಸ್ರಿನೂ ಆಗ್ಬಿಟ್ಟಿರ್ತಾಳೆ. ಪೋಕ್ಸೋ ಕೇಸ್ ಮಾಡ್ತಾರೆ, ಅವನನ್ನು ಜೈಲಿಗೆ ಹಾಕ್ತಾರೆ. ಪೊಲೀಸವರು ಆಮೇಲೆ ಜನಪ್ರತಿನಿಧಿಗಳು ಅವ್ರ ಹತ್ರ ಹೋಗಿ ತಂದೆ ತಾಯಿ ಇಲ್ಲಬಾರ್ದಂಗೆ ನನಗೆ ಎಷ್ಟೋ ಕಡೆ ಮೇಡಮ್ ನೀನು 4 ತಿಂಗಳೈತೆ ನನ್ನ ಮಗ ಜೈಲಲ್ಲೋನೆ, ಅನಾಥ ಮಗು, ಮದುವೆ ಮಾಡ್ಕೊಂಡಿದ್ದೀವಿ, ಬಾಲಮಂದಿರದಲ್ಲಿ ಇಟ್ಟಿರ್ತಾರೆ. ಮೊದಲಿಗೆ ಇದೆಲ್ಲ ತಡಿಬೇಕು ಅಂತಂದರೆ ಬಡತನದಿಂದ ಹೊರಗೆ ಬರಬೇಕು. ಪಾವರ್ಟಿ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ದಿಸ್. ಬಡತನನೇ ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣ. ಬಡತನ ಇಲ್ಲ ಅಂತಂದರೆ ಯಾರು ಅಪ್ಪ ಅಮ್ಮ 18 ವರ್ಷದೊಳಗೆ ಕೆಳಗಡೆ ಮದುವೆ ಮಾಡೋದಿಲ್ಲ. ಸೊ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ನನ್ನ ಜನಕ್ಕೆ ಅರಿವು ಬೇಕು, ನಮ್ಮ ಸರ್ಕಾರದ ಯೋಜನೆ ಮುಟ್ಟಬೇಕು, ಅವರು ಬೆಳಿಬೇಕು, ಅವರು ಶಿಕ್ಷಿತರಾಗಬೇಕು, ಅವರು ಸ್ವಾವಲಂಬಿಗಳಾಗಬೇಕು. ಅದೇ ಇದರೆಲ್ಲರ ಉದ್ದೇಶ. ಮಹಿಳಾ ಆಯೋಗದ ಉದ್ದೇಶನೂ ಅವರಿಗೆ ಅರಿವನ್ನು ಮೂಡಿಸೋದು, ಅವರ ಹಕ್ಕುಗಳನ್ನು ಪರಿಚಯ ಮಾಡಿಕೊಡೋದು, ನಮ್ಮ ಹೆಣ್ಣು ಮಕ್ಕಳ ಅವರು ಶೋಷಿತರಾಗಬಾರ್ದು, ಅವ್ರು ಸಬಲೀಕರಣರಾಗಬೇಕು ಅಷ್ಟೇ. ರೈಲ್ವೆ ಟ್ರ್ಯಾಕ್ನಲ್ಲಿ ಒಂದು ಬಾಲಕಿ ಅತ್ಯಾಚಾರ ಮಾಡಿ ನಾನು SP ಅವ್ರ ಜೊತೆ ಡೇ 1ನಿಂದ ಶ್ರೀನಿವಾಸ್ ಬಿಡದಿಯಲ್ಲಿ ಒಂದು ಮೂಗ ಮಗುವನ್ನು 4-5 ಜನ ಇದು ಮಾಡಿ ಅಂದರೆ ನಾನು ಕೆಲವೊಂದು ಇನ್ವೆಸ್ಟಿಗೇಷನ್ದು ಇಲ್ಲಿ ನಾನು ರಿವೀಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ಆಲ್ರೆಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ಹೋಗಿದೆ. ಬಟ್ ಖಂಡಿತ ಅದು ಒಂದೇನಂತಂದರೆ ಒಡೆದು ಸಾಯಿಸಿರೋದಂತೂ ಸತ್ಯ. ಮಿಕ್ಕಿದೆಲ್ಲ FSL ರಿಪೋರ್ಟ್ ಬಂದ ಮೇಲೇ ಹೊರಗೆ ಬರುತ್ತೆ. ನೋಡಿ, ನಾವೊಂದು ಮಾತು ಹೇಳ್ತೀನಿ, ಪೊಲೀಸ್ ಇದೆ, ಕಾನೂನು ಇದೆ. ಇವತ್ತು ಅದರೊಟ್ಟಿಗೆ ಜನರ ಮನಸ್ಥಿತಿನೂ ಬದಲಾಗಬೇಕು. ಮಾಡಿದವ್ರು ಯಾರು? ಗಂಡಸು ಮಕ್ಕಳು. ನೀವೇನು ಬುದ್ಧಿ, ಏನು ಹೊಟ್ಟೆಗೆ ಊಟ ತಿಂತೀರಾ, ಏನು ಮಣ್ಣು ತಿಂತೀರಾ ನೀವು? ಎಲ್ಲಿಂದ ಪರಿವರ್ತನೆ ಆಗಬೇಕು? ಮೊದಲು ಗಂಡಸರ ಈ ಥರ ಇರುವಂಥ ಮನಸ್ಥಿತಿ ಮೊದಲು ಬದಲಾವಣೆ ಆಗಬೇಕು. ನಂತರ ಸಮಾಜ, ಕಾನೂನು ಗಟ್ಟಿಗಿಲ್ವಾ? ಅಂದರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಇದೆ. ಬಟ್ ಏನಂದರೆ ಆದಮೇಲೆ ಆ ಟೈಮ್ ನಡೆಯುತ್ತಲ್ಲ, ನಾವು ಅದನ್ನು ಸಹ ಸರ್ಕಾರಕ್ಕೆ ಬರೆದಿದ್ದೀವಿ, ಫಾಸ್ಟ್ ಟ್ರ್ಯಾಕಿಗೆ ಹಾಕಬೇಕು. ಯಾಕಂದರೆ ನ್ಯಾಯ ಬೇಗ ಸಿಗಬೇಕು. ಏನಾಗುತ್ತೆ, ಬಡವರು ಮಗಳನ್ನ ಮಾಡಿರ್ತಾರೆ, ಬಡವರು ಹೋರಾಟ ಮಾಡೋಕ್ಕಾಗೋದಿಲ್ಲ. ಸೌಜನ್ಯನ ಕೇಸ್ ಎಲ್ಲೋದ್ರೂ ನನಗೆ ಕೇಳ್ತಾರೆ, ಸೌಜನ್ಯನೂ ನನ್ನ ಮಗಳ ಸಮಾನ. ಆದರೆ 12 ವರ್ಷ ಆಗಿದೆ, ನ್ಯಾಯಾಲಯ ತೀರ್ಪಾಗಿದೆ, ಅಕ್ವಿಟ್ ಆಗಿದ್ದಾರೆ. ನ್ಯಾಯಾಲಯವನ್ನು ನಾನು ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಆಯೋಗ ಆಗೋದಿಲ್ಲ. ನಾನು ಸಂವಿಧಾನದ ಒಂದು ಅಂಗ. ಮತ್ತೆ ಹೋಗಲಿ PILಗೆ. ನಾನು ಸೌಜನ್ಯನ ಥರ ಪ್ರತಿಯೊಂದು ಮಗಳ ಪರ. ನಾನು ಯಾವ ಹೆಣ್ಣು ಮಗಳಿಗೂ ಆ ಥರ ಆಗಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.